ಈ ನಟೇಶ್ ಅವರು ಮೂಡಾನ ದೋಚಿದ ಮೇಲೆ ಈ ಪ್ರದೇಶಕ್ಕೆ ಬರ್ತಾ ಇರೋದು ಇದೇ ಪ್ರಥಮ. ಈ ದೋಚದ್ದೆಲ್ಲ ಅವರು ಎಲ್ಲೋ ಕುಳಿತುಕೊಂಡು ವಿಡಿಯೋ ಮಾಡಿಕೊಂಡು ಎಲ್ಲನೂ ನಾನು ಆ ಕೋರ್ಟು ನಿರ್ದೇಶನದ ಪ್ರಕಾರ ನಾನು ಕೊಟ್ಟಿದ್ದೀನಿ, ಮಾಡಿದ್ದೀನಿ, ಸರಿ ಇದೆ ಅಂತ ಹೇಳ್ತಾನೆ. ಇವನು ಯಾವುದೋ ನ್ಯಾಯಾಲಯದ ಒಂದು ಸೈಟೇಷನ್ ಬರೆದು ತೀರ್ಪು ಕೊಡೋಕ್ಕೆ ಇವನೇನು ನ್ಯಾಯಾಧೀಶನ? ಮೊನ್ನೆ ತಾನೇ ಆ ಒಂದು ಕಟ್ಟಡಗಳ ತೆರವುಗಳ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ದಾವೆಯಲ್ಲಿ ಸುಪ್ರೀಂ ಕೋರ್ಟು ನ್ಯಾಯಾಧೀಶರು ಹೇಳಿದ್ದಾರೆ, ಯಾವತ್ತೂ ಸರ್ಕಾರಿ ಅಧಿಕಾರಿಗಳು ನ್ಯಾಯಾಧೀಶರಾಗಕೂಡ್ದು ಅಂತ ಹೇಳಿದೆ. ಆದರೆ ಅದನ್ನು ಅವನು ಅಹಂಕಾರ ತುಂಬಿ ತುಳುಕ್ತಾ ಇವತ್ತು ನಮ್ಮ ಮೈಸೂರು ಮಾಧ್ಯಮದವರ ಮುಂದೆ ಅವನು ತುಂಬ ಒಂದು ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದಾನೆ, ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ಆದ್ದರಿಂದ ನಾನು ಮೈಸೂರು ನಗರದ ಪ್ರಾಧಿಕಾರದ ನೌಕರನಾಗಿ ನಾನು ಅವನ್ನ ಒಂದು ಸವಾಲನ್ನು ಹಾಕ್ತಾಯಿದ್ದೀನಿ. ಆ ಸವಾಲಿನ ಪ್ರಕಾರ ಅವನಿಗೆ ತಾಕತ್ತಿದ್ರೆ, ಅವ್ರ ಅಪ್ಪನಿಗೆ ಹುಟ್ಟಿದರೆ ಅವನು ನಮ್ಮ ಪ್ರಾಧಿಕಾರದ ಮುಂದೆ ನಾವು ಟೆಂಟ್ ಹಾಕಿಸ್ತೀವಿ, ಅಲ್ಲಿಗೆ ನಮ್ಮ ನಿವೃತ್ತ ನೌಕರರೆಲ್ಲ ಬರ್ತೀವಿ, ಅವನು ಅಲ್ಲಿ ಉತ್ತರ ಕೊಡಲಿ. ಅವನು ಏನು ಸಮರ್ಥನೆ ಮಾಡ್ಕೊಳ್ತಾನೆ ಆ ವಿಷಯ ಗೊತ್ತಿರೋಂಥ ನಮ್ಮಂಥವ್ರ ಹತ್ರ ಅವನು ಸವಾಲು ಹಾಕಲಿ, ಜವಾಬು ಕೊಡಲಿ. ಇದೇ ಮಾಧ್ಯಮದವ್ರ ಮುಂದೆ ಅವನ್ನ ಬಂಡನ ಬಯಲು ಮಾಡ್ತೀವಿ. ಎಂಥ ಒಂದು ನಮ್ಮ ಭಾರತ ಮಾತೆ ಎಂಥ ಸುಪುತ್ರನ ಹುಟ್ಟಿಸಿದೆ. ಅಯ್ಯೋ ರಾಮ, ಇಂಥವರು ಸಹ KAS ಆಫೀಸರ್ಗಳಾಗ್ತಾರೆ ಅಂತ ನಾನು ಮನಸ್ಸಿನಲ್ಲೂ ತಿಳ್ಕೊಂಡಿರಲಿಲ್ಲ. ಇಂಥ ಭ್ರಷ್ಟ ಅಧಿಕಾರಿನ ಸರ್ಕಾರ ಮೊದಲು ವಜಾ ಮಾಡಬೇಕು. ಈ ಬೇಕು ಅಂತಲೇ ಎಲ್ಲ ತನಿಖೆಯನ್ನು ವಿಳಂಬ ಮಾಡಿ ಅದನ್ನು ಮುಚ್ಚಾಕುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನನ್ನ ಭಾವನೆ. ಯಾಕೆಂದರೆ ಇವನಿಗೆ ಅಹಂಕಾರ ಬರಬೇಕಾದ್ರೆ ಅಂಥವರ ಒತ್ತಾಸೆನೇ ಕಾರಣ. ಆದ್ದರಿಂದ ದಯವಿಟ್ಟು ನನ್ನ ಸವಾಲನ್ನು ಅವನಿಗೆ ತಲುಪಿಸ್ಬೇಕು ಅಂತ ಮಾಧ್ಯಮದಲ್ಲಿ ಕೇಳ್ಕೊತೀನಿ. ಖಂಡಿತ ಸರ್. ಯಾಕೆ ಅಂತಂದರೆ 26ನೇ ತಾರೀಕು ಅಲ್ಲ, ಜನವರಿನಲ್ಲಿ 16ನೇ ತಾರೀಕು ಆದ ಮೀಟಿಂಗ್ನ ಗುಟ್ಟಾಗಿ ಮೊನ್ನೆ 7ನೇ ತಾರೀಕು ಮಾಡಿದ್ದಾರೆ. ಸರ್ಕಾರದ ಅನುಮೋದನೆ ಇಲ್ಲ, ಎಲ್ಲ ಮೌಖಿಕ. ಹಾಗಾದರೆ ಏನು ಅನ್ನಿಸ್ತಾ ಇದೆ? 4939 ಅಲಾಟ್ಮೆಂಟ್ ಲೇಟು ತೊಗೊಂಡಿದ್ದಾರೆ. ಅಲ್ಲಿರೋದು 1278 ಕಡತಗಳು. ಉಳಿದ ಕಡತ ಏನಾಯಿತು? ಯಾರು ಕೇಳೋಣ, ಯಾರು ಹೇಳೋಣ? ತನಿಖೆ ಆದೆ, ಕ್ಲೀನ್ ಚಿಟ್ ಕೊಟ್ಟರು ಅಂತ ಅಂತಾರೆ. ಇದೇ ಆಗ್ತಾ ಇದೆ. ವ್ಯವಸ್ಥೆ ಯಾವಾಗ ಸರ್ ಸರಿಪಾಗೋದು? ನಟರಾಜ್ ಅಂತ ಮೂಡಾದಲ್ಲಿ ನಿವೃತ್ತ ಅಧಿಕಾರಿ.